ಈ ಜಗತ್ತಿನಲ್ಲಿ ಅಂತಹ ಒಂದು ಸ್ಥಳವಿದೆ, ಅಲ್ಲಿನ ಹೆಸರೆತ್ತಿದರೆ ಸಾಕು ಜನರೇ ಬೆಚ್ಚಿ ಬೀಳುತ್ತಾರೆ. ಸರ್ಕಾರವೇ ಅಲ್ಲಿಗೆ ತನ್ನ ಜನರನ್ನು ಕಳಿಸಲು ಹೆದರ್ತದೆ. ಇಟಲಿಯಂಥ ಸರ್ಕಾರವೇ ಆ ದ್ವೀಪದ ಬಗ್ಗೆ ಮೊಣಕಾಲೂರಿ ನಿಂತಿದೆ. ಅಂತಹ ಒಂದು ಜಾಗ ಇದೆ ಎಂದರೆ ನೀವು ನಂಬ್ತೀರಾ? ಇದೆ, ಎಸ್. ಪವಿಗ್ಲಿಯಾ ದ್ವೀಪದ ಬಗೆಗೆ ಈ ದಿವಸ ನಾನು ನಿಮಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನು ಕೊಡ್ತೇನೆ. ಬನ್ನಿ, ಆ ರಹಸ್ಯಮಯ ಹಾಗೂ ಭಯಾನಕ ದ್ವೀಪದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸುತ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿದೆ. ಕೊನೆಗೆ ಮಾತ್ರ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ. ಇಟಲಿಯ ವೆನಿಷಿಯನ್ನಲ್ಲಿನ ವೆನಿಸ್ ಹಾಗೂ ಲಿಡೋ ಮಧ್ಯೆ ಇರುವ ಒಂದು ಸಣ್ಣ ದ್ವೀಪ ಪವಿಗ್ಲಿಯಾ. ಈ ದ್ವೀಪದ ಹಿಂದೆ ಒಂದು ಅತ್ಯಂತ ರಹಸ್ಯಮಯ ಹಾಗೂ ನೋವಿನ ಸುದೀರ್ಘವಾದ ಒಂದು ಇತಿಹಾಸವಿದೆ. ಅಲ್ಲಿನ ದಂತಕಥೆಗಳ ಬಗ್ಗೆ ಇರುವ ಅಸಲಿಯತ್ತೇನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಕ್ರಿಸ್ತ ಶಕ 421ರಲ್ಲಿ ಈ ದ್ವೀಪ ದೌರ್ಜನ್ಯ ಮತ್ತು ಆಕ್ರಮಣಕ್ಕೆ ಒಳಗಾದ ಜನರಿಗೆ ಒಂದು ಆಶ್ರಯತಾಣವಾಗಿತ್ತು. ನಂತರ ಕಾಲಕ್ರಮೇಣ ಅನೇಕ ಬದಲಾವಣೆಗಳನ್ನು ಹೊಂದಿ ಈ ದ್ವೀಪವು ಒಂದು ರವಾನಾ ಕೇಂದ್ರವಾಗಿ ಮಾರ್ಪಟ್ಟಿತು. ಆದರೆ ಇತಿಹಾಸದಲ್ಲಿ ಕೂಡಿದ ಅತ್ಯಂತ ಭೀಕರ ಹಾಗೂ ರಹಸ್ಯಮಯ ಕತೆ ಇನ್ನು ಶುರುವಾಗಲಿದೆ. 18ನೇ ಶತಮಾನದಲ್ಲಿ ಇಟಲಿಯು ಭೀಕರ ಹಾಗೂ ಮಾರಕವಾದ ಪ್ಲೇಗ್ ರೋಗಕ್ಕೆ ತುತ್ತಾಯಿತು. ಯಾವುದೇ ಕ್ರಮಕ್ಕೂ ಹತೋಟಿಗೆ ಒಳಪಡದ ಈ ಪ್ಲೇಗ್ ರೋಗವನ್ನು ನಿವಾರಿಸುವುದೇ ಸರ್ಕಾರಕ್ಕೆ ಒಂದು ದೊಡ್ಡ ಸಂಕಟವಾಯಿತು. ಕೊನೆಗೂ ಯೋಚಿಸಿದ ಸರ್ಕಾರ ಹಲವಾರು ರೋಗಕ್ಕೆ ತುತ್ತಾದ ಜನರ ಮೃತದೇಹಗಳನ್ನು ಆ ಪವಿಗ್ಲಿಯಾ ದ್ವೀಪಕ್ಕೆ ಒಯ್ದು ಅಲ್ಲಿಯೇ ಸಾಮೂಹಿಕವಾಗಿ ದಹನ ಮಾಡಲಾಯಿತು. ಕೊನೆಗೂ ರೋಗ ಹತೋಟಿಗೆ ಬಾರದಿದ್ದಾಗ ಕೆಲವರನ್ನು ಜೀವಂತವಾಗಿ ಕೊಂಡು ಹೋಗಿ ಅಲ್ಲಿಗೆ ಬಿಡಲಾಯಿತು. ಒಬ್ಬರಿಂದ ಒಬ್ಬರಿಗೆ ರೋಗ ಹರಡಬೇಕಬಾರದೆಂದು ಇಟಲಿ ಸರ್ಕಾರದ ಕ್ರಮವಾಗಿತ್ತು. ಅನೇಕರನ್ನು, ಒಂದು ಮೂಲದ ಪ್ರಕಾರ ಸಾಧಾರಣ ಆ ಕಾಲಕ್ಕೆ 1,60,000 ಜನರನ್ನು ಪ್ಲೇಗ್ ರೋಗಕ್ಕೆ ತುತ್ತಾದ ರೋಗಿಗಳನ್ನು ಜೀವಂತವಾಗಿ ಕೊಂಡು ಹೋಗಿ ಆ ದ್ವೀಪದಲ್ಲಿ ಬಿಡಲಾಯಿತು. ಕೊನೆಗೆ ಅಲ್ಲಿಯೇ ಕೆಲವರನ್ನು ಜೀವಂತವಾಗಿ ದಹಿಸಲಾಯಿತು. ಪ್ಲೇಗ್ ರೋಗವನ್ನು ಹತೋಟಿಗೆ ತರುವ ಸಲುವಾಗಿ ಸರ್ಕಾರ ಇಂತಹ ಒಂದು ಹೇಯ ಕೃತ್ಯಕ್ಕೆ ಮುಂದಾದರೂ ಇದರ ಪ್ರತಿಫಲವಾಗಿ ಆ ದ್ವೀಪ ಮರಣ ದ್ವೀಪವಾಗಿ ಮಾರ್ಪಟ್ಟಿತು. ಅಲ್ಲಿ ಸತ್ತವರ ಅತೃಪ್ತ ಆತ್ಮಗಳು ದೆವ್ವ ಪಿಶಾಚಿಗಳಾಗಿ ಜನರನ್ನು ಕಾಡಲು ಪ್ರಾರಂಭಿಸಿತು. 1922ರಲ್ಲಿ ಇಟಲಿಯ ಸರ್ಕಾರವು ಅಲ್ಲಿ ಒಂದು ಮನೋವೈದ್ಯಕೀಯ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿತು. ರೋಗಿಗಳ ಮೇಲೆ ಅತ್ಯಂತ ಕ್ರೂರ ಹಾಗೂ ಬರ್ಬರ ಪ್ರಯೋಗಗಳನ್ನು ಎಸಗುವ ಓರ್ವ ವೈದ್ಯನಿಂದಲೇ ಆ ಆಸ್ಪತ್ರೆ ನಡೆಸಲ್ಪಡುತ್ತಿತ್ತು ಅಂತ ಕೆಲವರು ಹೇಳುತ್ತಾರೆ. ಆ ವೈದ್ಯನೇ ಕೊನೆಗೂ ಅಲ್ಲಿ ಹುಚ್ಚು ಹಿಡಿದು ಆ ಆಸ್ಪತ್ರೆಯ ಬೆಲ್ ಟವರ್ನಿಂದ ಹಾರಿ ಪ್ರಾಣ ಬಿಟ್ಟ ಎಂದು ಕೆಲವರು ಹೇಳುತ್ತಾರೆ. ಕಾಲಕ್ರಮೇಣ ರೋಗಿಗಳಿಲ್ಲದೆ ಆಸ್ಪತ್ರೆಯು ಮುಚ್ಚುವ ಸ್ಥಿತಿಗೆ ಬಂತು. ಮಾತ್ರವಲ್ಲ, ಅಲ್ಲಿಗೆ ಹೋಗಲು ನರ್ಸುಗಳು ಹಾಗೂ ಡಾಕ್ಟರ್ ಕೂಡ ಭಯಪಡುತ್ತಿದ್ದರು ಅಂತ ಹೇಳಲಾಗುತ್ತಿದೆ. ಯಾಕೆಂದರೆ ಕತ್ತಲಾಗುತ್ತಿದ್ದಂತೆ ಅಲ್ಲಿ ವಿಚಿತ್ರವಾದ ಹಾಗೂ ವಿಲಕ್ಷಣವಾದ ಕೆಲವು ಆಕೃತಿಗಳು ಕಾಣಿಸಿಕೊಳ್ಳುತ್ತಿದ್ದವು. ಇತ್ತಿಂದಿತ್ತ ಸುಳಿದಾಡುತ್ತಿದ್ದವು ಎಂದು ಹೇಳಲಾಗುತ್ತಿದೆ. ರಾತ್ರಿ ಆಗುತ್ತಿದ್ದಂತೆ ವಿಚಿತ್ರವಾದ ಚೀರಾಟ, ಆಕ್ರಂದನ, ಗೋಳಾಟಗಳು ಕೇಳುತ್ತಿದ್ದವು. ವಿಜ್ಞಾನ ವಿದ್ಯಾರ್ಥಿಯೊಬ್ಬಳಿಗೆ ಮೊದಲ ಬಾರಿ ಅಲ್ಲಿ ವಿಚಿತ್ರವಾದ ಚೀರಾಟ ಗೋಳಾಟಗಳು ಕೇಳುತ್ತಿದ್ದುವಂತೆ ಕಾಲಕ್ರಮೇಣ ನರ್ಸ್ಗಳು ಮತ್ತು ಡಾಕ್ಟರ್ಗಳು ಎಲ್ಲರಿಗೂ ಇಂತಹ ವಿಚಿತ್ರಗಳು ಕಾಡಲಾರಂಭಿಸಿದವು. 1960ರಲ್ಲಿ ಈ ಜಾಗವನ್ನು ಸರ್ಕಾರವು ಒಬ್ಬ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿತು. ಆತ ಕೆಲ ಕಾಲ ತನ್ನ ಕುಟುಂಬದೊಡನೆ ಆ ಜಾಗದಲ್ಲಿಯೇ ಇದ್ದ. ಆದರೂ ಯಾಕೋ ಆತನಿಗೆ ಅಲ್ಲಿ ಸರಿ ಹೋಗಲಿಲ್ಲ. ಕಾಲಕ್ರಮೇಣ ಆತನು ಆ ಜಾಗವನ್ನು ಬಿಟ್ಟು ಹೋದ. ಆ ನಂತರ ಇನ್ನೊಬ್ಬ ಧನಿಕನಿಗೆ ಆ ಜಾಗವನ್ನು ಸರ್ಕಾರವು ಮಾರಾಟ ಮಾಡಿತು. ಆತ ಅದರಲ್ಲಿ ಒಂದು ಹಾಲಿಡೇ ರೆಸಾರ್ಟ್, ಹೋಮ್ ಸ್ಟೇ ಒಂದನ್ನು ಸ್ಥಾಪಿಸಿದ. ಆತನು ಕೆಲ ಕಾಲ ಅಲ್ಲಿಯೇ ವಾಸವಾಗಿದ್ದ. ಒಂದೊಂದು ದಿನ ರಾತ್ರಿ ಆ ಮಾಲೀಕನ ಮಗನನ್ನು ಯಾರೋ ಬಲವಾಗಿ ಹಿಡಿದು ಆತನ ಮುಖವನ್ನು ಹಲ್ಲಿನಿಂದ ಬಲವಾಗಿ ಕಚ್ಚಿದ ಅನುಭವವಾಯಿತು. ಆ ನೋವು ಎಷ್ಟು, ಆ ಗಾಯ ತೀವ್ರವಾಗಿತ್ತೆಂದರೆ ಕೊನೆಗೂ ಆ ಗಾಯ ವಾಸಿಯಾಗಲು 14 ಹೊಳಿಗೆಗಳನ್ನು ಹಾಕಲಾಯಿತೆಂದು ಹೇಳುತ್ತಾರೆ. ಇಂದಿಗೂ ಆ ದ್ವೀಪ ರಹಸ್ಯಮಯವಾಗಿಯೇ ಉಳಿದಿದೆ.
ಆ ವ್ಯಕ್ತಿ ಆನಂತರ ಅಲ್ಲಿಂದ ಹೊರಟು ಹೋದ. ಈಗಲೂ ಕೂಡ ಅಲ್ಲಿ ಕೆಲವು ಧೈರ್ಯಶಾಲಿಗಳು ಹಾಗೂ ಅನ್ವೇಷಣಾ ಆಸಕ್ತರು ಆ ದ್ವೀಪದ ಬಗ್ಗೆ ಅಧ್ಯಯನ ಮಾಡಲು ಹೋಗುತ್ತಾರೆ. ಕೆಲವರು ಜೀವಂತವಾಗಿ ಹಿಂದಕ್ಕೆ ಬಂದಿದ್ದಾರೆ, ಆದರೆ ಇನ್ನು ಕೆಲವರು ಎಲ್ಲಿ ಹೋದರು ಎಂದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದ್ದಾರೆ. ಜೀವಂತವಾಗಿ ಅಲ್ಲಿಂದ ವಾಪಸ್ಸು ಬಂದವರು ಕೂಡ ಕೆಲ ಕಾಲದ ನಂತರ ಹುಚ್ಚರಂತೆ ವಿಚಿತ್ರವಾಗಿ ವರ್ತಿಸಿ ಪ್ರಾಣ ಬಿಡುತ್ತಿದ್ದರು. ಇದು ಅಲ್ಲಿನ ನಿಗೂಢತೆಗೆ ಒಂದು ಸಾಕ್ಷಿ. ಈಗಲೂ ಕೂಡ ಆ ದ್ವೀಪ ಧೈರ್ಯಶಾಲಿಗಳನ್ನು ಮತ್ತು ಅನ್ವೇಷಣಾ ಆಸಕ್ತರನ್ನು ಆಕರ್ಷಿಸುತ್ತಲೇ ಇದೆ. ಆದರೆ ಇಟಲಿಯ ಸರ್ಕಾರವು ಆ ದ್ವೀಪದ ಸುತ್ತ ಹೋಗುವುದನ್ನು ನಿರ್ಬಂಧಿಸಿದೆ. ತನ್ನ ಮೀನುಗಾರರು ಕೂಡ ಆ ದ್ವೀಪದ ಸುತ್ತ ಹೋಗದಂತೆ ಎಚ್ಚರಿಕೆ ನೀಡಿದೆ. ಅನೇಕ ಸಾರಿ ಮೀನುಗಾರರಿಗೆ ಬಲೆ ಹಾಕುವಾಗ ಅಲ್ಲಿ ಮನುಷ್ಯರ ಎಲುಬುಗಳು ಬಲೆಗಳಲ್ಲಿ ಸಿಕ್ಕಿಕೊಂಡದ್ದು ಇದೆ ಅಂತ. ಕೊನೆಗೂ ಈ ದ್ವೀಪ ಒಂದು ರಹಸ್ಯಮಯವಾಗಿಯೇ ಉಳಿಯಿತು. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.